ವೀಕ್ಷಕರೇ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಲವ್ ಮಾಕ್ಟೇಲ್ 3 ಸದ್ಯಕ್ಕೀಗ ಸಾಕಷ್ಟು ವಿವಾದದಲ್ಲಿರುವಂತಹ ಸಿನಿಮಾ. ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಏನಿದೆಯಲ್ಲ, ಆ ಕ್ಲೈಮ್ಯಾಕ್ಸ್ನ ಆತ್ಮಕಥೆಗಾರರೇ ನಾವು. ಆ ಸಿನಿಮಾವನ್ನು ಬರೆದವರು ನಾವು, ರೈಟರ್ ನಾವು. ನಮಗೊಂದು ಕರ್ಟಸಿನೂ ಕೊಡದೇನೆ ಆ ಸಿನಿಮಾದ ಕಥೆಯನ್ನು ಇವರು ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಈಗ ಬರಹಗಾರರಾದಂತಹ ರಾಘವೇಂದ್ರ ಅವರು ಮತ್ತು ನಿರ್ಮಾಪಕರಾದಂತಹ ಗುರುಪ್ರಸಾದ್ ಅವರು ಡಾರ್ಲಿಂಗ್ ಕೃಷ್ಣ ಹಾಗೆ ಮಿಲನ ನಾಗರಾಜ್ ಅವರ ವಿರುದ್ಧ ಕೆಂಡಾಗಿದ್ದಾರೆ. ಇನ್ನೊಂದು ಕಡೆಗೆ ಡಾರ್ಲಿಂಗ್ ಕೃಷ್ಣ ಅವರು ಇವ್ರು ನನ್ನ ಫ್ರೆಂಡೇ ಅಲ್ಲ, ಮತ್ತು ಇವ್ರ ಕಥೆನ ನಾನು ಏನಕ್ಕೆ ಕದೀಲಿ, ನಾನು ಈ ಕಥೆಯನ್ನು ಕದ್ದಿಲ್ಲ, ಇವ್ರು ಹೀಗೆ ನನ್ನ ಮಾನ ಮರ್ಯಾದೆನ ಹರಾಜಾಗಲಿ, ನಾನು ಇವ್ರ ಮೇಲೆ ಡಿಫಾಮೇಷನ್ ಕೇಸ್ ಹಾಕ್ತೀನಿ ಅಂತ ಹೇಳಿ ಇಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಗುಡುಕ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಮಿಲನ ನಾಗರಾಜ್ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ, ನಾವು ಸ್ವಂತ ಕಥೆಯನ್ನು ಬರೆಯುವವರು, ನಾವು ಸ್ವಂತ ಕಥೆಯ ಮೇಲೆ ನಿಲ್ಲುವವರು, ಸ್ವಂತ ಕಥೆಯನ್ನೇ ನಾವು ಆಯ್ಕೆನ ಮಾಡ್ಕೊಳ್ಳೋರು, ನಾವು ರೀಮೇಕ್ನ ಮಾಡೋದಿಲ್ಲ ಅಂತ ಹೇಳಿ ಇಲ್ಲಿ ಮಿಲನ ನಾಗರಾಜ್ ಅವರು ಹೇಳ್ತಿದ್ದಾರೆ. ಈ ಮಾತು ಜಟಾಪಟಿ ಹೀಗೆ ಮುಂದುವರೆದು ಎಲ್ಲಿವರೆಗೂ ಹೋಗಿ ಬಂತು ಅಂತಂದರೆ, ಇಲ್ಲಿ ನಿರ್ಮಾಪಕರಾದಂತಹ ಗುರುಪ್ರಸಾದ್ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ, ಡಾರ್ಲಿಂಗ್ ಕೃಷ್ಣ ಅವರಿಗೆ ಒಂದು ಕಾಲದಲ್ಲಿ ಚಾನ್ಸ್ ಕೇಳ್ತಾ ಇದೆಯಲ್ಲಪ್ಪ, ಅವಾಗ ಈ ಮಾತು ನೆನಪಾಗ್ಲಿಲ್ವಾ, ಈಗ ಫ್ರೆಂಡೇ ಅಲ್ಲ ಅಂತ ಅಂತಿದೆಯಲ್ಲ, ಸೊ ಒಂದು ಕಾಲದಲ್ಲಿ ಚಾನ್ಸ್ ಕೊಡಿ ಅಂತ ಹೇಳಿ ಅಲ್ದಾಡ್ತಾ ಇದ್ದಲ್ಲ, ಸೊ ಅವಾಗಿದ್ದೆಲ್ಲ ನೆನಪಾಗ್ಲಿಲ್ವಾ ಅಂತ ಹೇಳಿನೂ ಕೂಡ ಕೇಳ್ತಿದ್ದಾರೆ. ಇನ್ನೊಂದು ಕಡೆಗೆ ಡಾರ್ಲಿಂಗ್ ಕೃಷ್ಣ ಅವರು ನಮ್ಮ ಫ್ರೆಂಡೇ ಅಲ್ಲ, ಅವರು ಹಾಗೆ ಹೀಗೆ ಅಂತ ಹೇಳಿ ಒಂದು ರೀತಿ ಇದು ಯಾವ ಮಟ್ಟಕ್ಕೆ ಹೋಗಿ ತಲುಪ್ತಾ ಇದೆ ಅಂತಂದರೆ, ಹಾದಿರಂಪ ಬೀದಿರಂಪದ ಮಟ್ಟಕ್ಕೆ ಹೋಗ್ತಾ ಇದೆ. ಬೇರೆ ಬರಹಗಾರರಿಗೆ ಒಂದು ಅಲರ್ಟ್ ಮೆಸೇಜನ್ನು ಕೂಡ ಸೆಂಡ್ ಮಾಡ್ತಾ ಇದೆ. ಅಂದರೆ ಯಾರಾದರೂ ನಟ ನಟಿಯರಿಗೆ ಅಥವಾ ಇನ್ನೊಬ್ರಿಗೆ ಯಾರಿಗೋ ನಾವು ಕತೆ ಹೇಳೋಕ್ಕಿಂತ ಪೂರ್ವದಲ್ಲಿ ನಾವು ನಮಗೆ ಬೇಕಾದಂಥ ಒಂದಷ್ಟು ಎವಿಡೆನ್ಸ್ಗಳನ್ನು ಮಾಡಿಕೊಂಡೇ ನಾವು ಅವ್ರಿಗೆ ಕಥೆನ ಹೇಳಬೇಕು. ಇಲ್ಲ ಅಂತಂದರೆ ಈ ರೀತಿಯಾಗಿ ನಮ್ಮ ಸ್ಟೋರಿನ ಕದ್ದು ಅವರು ಸಿನಿಮಾ ಮಾಡಿ ಅವರು ಗೆಲ್ತಾರೆ, ನಮ್ಗೆ ಯಾವುದೇ ರೀತಿ ನಯಾ ಪೈಸಾ ಕರ್ಟಸಿನ ಕೊಡೋದಿಲ್ಲ ಅಂತಲೂ ಕೂಡ ಒಂದು ಮೆಸೇಜ್ ರವಾನೆ ಆಗ್ತಾ ಇದೆ. ಬನ್ನಿ ಹಾಗಾದರೆ ಏನಿದು ವಿವಾದ, ಯಾಕೆ ಈ ರೀತಿಯಾಗಿ ಹಾದಿರಂಪ ಬೀದಿರಂಪ ಆಗ್ತಾ ಇದೆ ನೋಡ್ತಾ ಹೋಗೋಣ. ವಿಡಿಯೋನ ಅಂತಿದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದು 2021-20 ಸಮಯ. ಆಗ ಲವ್ ಮಾಕ್ಟೇಲ್ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ನೋಡಿ. ಆಗ ಲಾಕ್ಡೌನ್ ಅಂತ ಹೇಳಿ ಮೊದಲ ಬಾರಿ ಅನೌನ್ಸ್ ಆಗುತ್ತೆ. ಆ ಸಮಯದಲ್ಲಿ ಇವರು ದಿಢೀರ್ ಅಂತ ಹೇಳಿ ಸಿನಿಮಾನ ರಿಲೀಸ್ ಮಾಡಿಬಿಟ್ಟಿದ್ದಾರೆ ನೋಡಿ. ಸಿನಿಮಾ ರಿಲೀಸ್ ಆಗುತ್ತೆ, ಒಂದು ವಾರಕ್ಕೆಲ್ಲ ಅವಾಗ ಲಾಕ್ಡೌನ್ ಆಗಿಬಿಟ್ಟಿತ್ತು, ನೆನಪಿರ್ಬೇಕು ನಿಮಗೆಲ್ಲ. ಸೊ ಥಿಯೇಟರ್ ಎಲ್ಲ ಬಂದ್ ಆಗೋಗ್ಬಿಡ್ತು, ಕ್ಲೋಸ್ ಆಗಿಬಿಡ್ತು. ಇನ್ನು ಸಿನಿಮಾ ಹೆಂಗೆ ಓಡೋದು? ಅಷ್ಟೆಲ್ಲ ಕಷ್ಟಪಟ್ಟು, ಅಷ್ಟೆಲ್ಲ ಕಥೆನ ಬರೆದು, ಅಷ್ಟೆಲ್ಲ ಇವರು ತಮ್ಮದೇ ಆದಂಥ ಒಂದು ಶ್ರಮಪಟ್ಟು ಕೆಲಸ ಮಾಡಿದ್ರು. ಸಿನಿಮಾ ಫ್ಲಾಪ್ ಆಯಿತು ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು OTT ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಈ ಲವ್ ಮಾಕ್ಟೇಲ್ ಸಿನಿಮಾ ಹಾವಳಿನ ಕ್ರಿಯೇಟ್ ಮಾಡ್ತು, ಭರ್ಜರಿ ಯಶಸ್ಸನ್ನು ತಂದುಕೊಡ್ತು. ಮತ್ತು ಈ ಜೋಡಿ ಅತಿ ಹೆಚ್ಚಿನ ಖ್ಯಾತಿಯನ್ನು ಕೂಡ ಗಳಿಸಲಿಕ್ಕೆ ಈ ಲವ್ ಮಾಕ್ಟೇಲ್ ಸಿನಿಮಾನೇ ಕಾರಣ ಆಯಿತು. ಅದಾದ ನಂತರ ಜನ ಇಷ್ಟೆಲ್ಲ ಪ್ರೀತಿಯನ್ನು ಕೊಡ್ತಾ ಇದ್ದಾರೆ, ಇಷ್ಟೆಲ್ಲ ಈ ಸಿನಿಮಾಗೆ ಹರಸಿ ಹಾರೈಸಿದ್ರು, ಒಂದೊಳ್ಳೆ ಯಶಸ್ಸನ್ನು ಕೊಟ್ಟಿದೆ ಅನ್ನೋ ಒಂದು ಬಲವಾದ ಕಾರಣದಿಂದಾಗಿ ಈ ಸಿನಿಮಾದ ಸೆಕೆಂಡ್ ಸೀರೀಸ್ ಅಂತ ಹೇಳಿ ಲವ್ ಮಾಕ್ಟೇಲ್ 2 ಅಂತ ತೆಗಿತಾರೆ. ಅದು ಕೂಡ ಬಹುಶಃ ಸಕ್ಸಸ್ಸನ್ನು ಕಾಣುತ್ತೆ. ಮುಂದಿನ ವರ್ಷನ್ ಕೂಡ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಲವ್ ಮಾಕ್ಟೇಲ್ 3 ಅನ್ನೋ ಒಂದು ಸಿನಿಮಾನು ಕೂಡ ರಿಲೀಸ್ ಮಾಡಿದ್ದಾರೆ ನೋಡಿ. ಲವ್ ಮಾಕ್ಟೇಲ್ 1ರಲ್ಲೂ ವಿವಾದ ಆಗಲಿಲ್ಲ, ಜನ ಪ್ರೀತಿನ ಕೊಟ್ಟರು, ಜನ ಹರಸಿ ಹಾರೈಸಿದ್ರು, ಅತಿ ಹೆಚ್ಚಿನ ಪ್ರಚಾರವನ್ನು ಕೂಡ ಗಳಿಸ್ತು. ಲವ್ ಮಾಕ್ಟೇಲ್ 2 ಅಲ್ಲೂ ಕೂಡ ಆ ಸಿನಿಮಾದಲ್ಲಿರುವಂಥ ಹಾಡುಗಳು ಮತ್ತು ಕತೆ ಜನರಿಗೆ ಹಿಡಿಸ್ತು ಮತ್ತು ಜನ ಅದನ್ನು ಆ ಸಿನಿಮಾಗಳನ್ನು ಬೆಳೆಸಿದ್ರು. ಬಟ್ ಲವ್ ಮಾಕ್ಟೇಲ್ 3 ಸಿನಿಮಾದಲ್ಲಿಯೇ ಅತಿ ಹೆಚ್ಚಿನ ವಿವಾದ. ಯಾಕೆ ಅಂತ ಕೇಳಿದರೆ ನೋಡಿ, ಇಲ್ಲಿ ಗುರುಪ್ರಸಾದ್ ಅವರು ಮತ್ತು ಬರಹಗಾರರಾದಂಥ ರಾಘವೇಂದ್ರ ಅವರು ಇದಕ್ಕೊಂದು ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾರೆ. ಅಂದರೆ ಈ ಸಿನಿಮಾ ಒಂದು ವಾರ ಆಯಿತು ಥಿಯೇಟರ್ ಅಂಗಳಕ್ಕೆ ಬಂದು, ಸೊ ಈಗ ಒಂದು ವಾರ ಕಳೆದ ನಂತರ ವಿವಾದ ಆಗ್ತಾ ಇರೋದು ಏನಕ್ಕೆ, ಏನು ಕತೆ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ನೋಡಿ. ಡಾರ್ಲಿಂಗ್ ಕೃಷ್ಣ ಅವರಿಗೆ ಇಲ್ಲಿ ರೈಟರ್ ಆದಂತಹ ರಾಘವೇಂದ್ರ ಅವರು ಮತ್ತು ನಿರ್ಮಾಪಕರಾದಂತಹ ಗುರುಪ್ರಸಾದ್ ಅವರು ಒಂದು ಕಥೆಯನ್ನು ಹೇಳಿರ್ತಾರಂತೆ. ಆ ಕಥೆಯಲ್ಲಿ ಇವರು ಏನು ಅಂತಂದರೆ, ಈಗ ಸದ್ಯಕ್ಕೀಗ ಲವ್ ಮಾಕ್ಟೇಲ್ ಸಿನಿಮಾ ಯಾರೆಲ್ಲ ನೋಡಿರ್ತಿರಲ್ಲ, ಆ ಒಂದು ಕ್ಲೈಮ್ಯಾಕ್ಸ್ ಗಳಿಗೆ ಇಲ್ಲಿ ನಾನು ಸಿನಿಮಾದ ಬಗ್ಗೆ ರಿವೀಲ್ ಮಾಡಲ್ಲ, ಬಿಕಾಸ್ ಏನಂದರೆ
ಏನಂತಂದ್ರೆ ಆ ಸಿನಿಮಾ ಥಿಯೇಟರಲ್ಲಿ ಇರೋ ಕಾರಣಕ್ಕಾಗಿ ಸಿನಿಮಾ ಅದ್ರ ಬಗ್ಗೆ ನಾವು ಇಲ್ಲೇ ಹೇಳಿಬಿಟ್ರೆ ಅಂತಂದ್ರೆ ಜನ ಅದನ್ನ ಸಿನಿಮಾ ನೋಡ್ಲಿಕ್ಕೆ ಆಸಕ್ತಿನ ವಹಿಸೋದಿಲ್ಲ, ಎಲ್ಲ ಇಲ್ಲೇ ಕತೆ ಸಿಕ್ಬಿಟ್ಟಿದೆ ಅಂತ ಹೇಳಿ. ಸೊ ಆ ಕಾರಣಕ್ಕಾಗಿ ನೋಡಿ ಲವ್ ಮಾಕ್ಟೇಲ್ ಸಿನಿಮಾ ಹೇಗಿದೆ ಅಂತಂದ್ರೆ ಈಗ ಒಂದು ಮಗು ಕ್ಯಾರೆಕ್ಟರ್ ಕೂಡ ಈ ಸಿನಿಮಾದಲ್ಲಿ ಆಡ್ ಆನ್ ಆಗಿದೆ ನೋಡಿ. ಈಗ ನಿಧಿಯನ್ನ ಮರೀಲಿಕ್ಕೆ ಆಗದೇನೆ ಇವರು ನಾನು ಹೀಗೆ ನನ್ನ ಜೀವನವನ್ನ ನಡೆಸ್ತೀನಿ ಅಂತ ಹೇಳಿ ಒಂದು ಮಗುನ ದತ್ತು ಪಡೆದಂತಹ ಒಂದು ಸನ್ನಿವೇಶ. ಸೊ ಇಲ್ಲಿ ಪುರುಷ, ಪತ್ನಿ ಇಲ್ಲದಂತಹ ಪುರುಷ ದತ್ತು ಮಗುವನ್ನ ಸ್ವೀಕಾರ ಮಾಡಿದ್ದಾರೆ. ಸೊ ಇದು ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅಂತಂದ್ರೆ ಆ ಮಗು ಇಲ್ಲಿ ದತ್ತು ಪಡೆದಂತಹ ಡಾರ್ಲಿಂಗ್ ಕೃಷ್ಣ ಅವರಿಗೆ ಸಿಗುತ್ತಾ ಅಥವಾ ಕೊನೆಯದಾಗಿ ಆ ಒಂದು ಮಗುವಿನ ಸ್ವಂತ ತಂದೆ ತಾಯಿಗೆ ಆ ಮಗು ಸಲ್ಲತ್ತಾ ಅನ್ನೋದು ಇದು ಸಿನಿಮಾದ ಕ್ಲೈಮ್ಯಾಕ್ಸ್ ಅಂತೆ. ಸೊ ಹಾಗಾಗಿ ಈ ಕ್ಲೈಮ್ಯಾಕ್ಸ್ ಈ ಸಿಚುವೇಶನ್ ಏನಿದೆಯಲ್ಲ ಇದು ಇಲ್ಲಿ ಗುರುಪ್ರಸಾದ್ ಮತ್ತೆ ರಾಘವೇಂದ್ರ ಅವರು ಏನು ಹೇಳ್ತಿದ್ದಾರೆ ಅಂತಂದ್ರೆ ಈ ಸನ್ನಿವೇಶ ನಮ್ಮ ಕಥೆಯಲ್ಲಿ ಇದೆ, ನಾವು ಇವರಿಗೆ ಒಂದಿನ ಕಥೆಯನ್ನ ಹೇಳಲಿಕ್ಕೆ ಹೋಗಿದ್ವಲ್ಲ, ಸೊ ಇವರು ಅವತ್ತು ಆ ಸಿನಿಮಾವನ್ನ ಒಪ್ಕೊಳ್ಳಿಲ್ಲ, ಮತ್ತೆ ನಾವು ಬೇರೆಯವ್ರನ್ನೂ ಕೂಡ ಹುಡುಕ್ತಾ ಇದ್ದೀವಿ, ಆ ಒಂದು ಸಿನಿಮಾಕ್ಕೆ ನಾಯಕನನ್ನ ಹುಡುಕಾಟದಲ್ಲಿ ನಾವು ಕೂಡ ಇದ್ದೀವಿ, ಮತ್ತೆ ಸ್ವಲ್ಪ ಹೈ ಬಜೆಟ್ ಇರೋ ಕಾರಣಕ್ಕಾಗಿ ಸ್ವಲ್ಪ ಆ ಸಿನಿಮಾದ ಶೂಟಿಂಗ್ ಮತ್ತೆ ಆ ಸಿನಿಮಾದ ಕೆಲಸ ಆಕ್ಟಿವಿಟೀಸ್ ಎಲ್ಲ ಒಂಚೂರು ಲೇಟ್ ಆಗಿ ನಡೀತಾ ಇದೆ, ಅದಕ್ಕಾಗಿ ಡಿಲೇ ಆಗ್ತಾ ಇದೆ ಅಷ್ಟೇ, ಇಲ್ಲ ಅಂತಂದ್ರೆ ಬೇಗ ರಿಲೀಸ್ ಆಗಿರೋದು ಆ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ಸೊ ಇವ್ರು ಏನು ಹೇಳ್ತಿದ್ದಾರೆ ಅಂತಂದ್ರೆ ಡಾರ್ಲಿಂಗ್ ಕೃಷ್ಣ ಅವರು ನಾವೇನು ಕಥೆಯನ್ನು ಹೇಳಿದ್ವಲ್ಲ ಆ ಕಥೆಯಲ್ಲಿರುವಂಥ ಒಂದು ಭಾಗವನ್ನ, ನಮ್ಮ ಕಥೆಯಲ್ಲಿರುವಂಥ ಒಂದು ಭಾಗವನ್ನ ಈ ಲವ್ ಮಾಕ್ಟೇಲ್ 3 ಸಿನಿಮಾದಲ್ಲಿ ಆಡ್ ಆನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಈಗ ನಮಗೀಗ ಒಂದು ಮೋಸ ಆಯಿತು ನೋಡಿ, ಬರಹಗಾರರು ನಾವು ಮತ್ತು ಒಂದು ಕಥೆಯನ್ನು ನಾವು ಎಷ್ಟು ದಿನಗಳ ಕಾಲ ಅದನ್ನು ಆ ಒಂದು ಕಥೆಯನ್ನು ಹೆಣೆದಿರ್ತೀವಿ, ಟೈಮ್ ತೊಗೊಂಡಿರ್ತೀವಿ, ಅದಕ್ಕೆ ಆದಂಥ ಒಂದು ಕ್ರಿಯೇಟಿವಿಟಿನ ನಾವು ಎಲ್ಲ ಆ್ಯಡ್ ಆನ್ ಮಾಡಿಕೊಂಡು ಆ ಕಥೆಯನ್ನು ಬರೆದಿರ್ತೀವಿ. ಸೊ ಇವರು ಒಂದು ಸಣ್ಣ ಕರ್ಟಸಿನೂ ಕೂಡ ಕೊಡದೆ ನಮ್ಮ ಕಥೆಯನ್ನು ಕದ್ದು ತಾವು ಸಿನಿಮಾವನ್ನು ಮಾಡಿ ಇವತ್ತು ನಾವೇ ಸಿನಿಮಾ ಮಾಡಿದ್ದು, ನಾವೇ ಕಥೆಯನ್ನು ಬರೆದಿದ್ದು, ನಾವೇ ಇದಕ್ಕೆ ಮೂಲ ರೈಟರು ಅಂತ ಹೇಳಿ ಇವರು ಬೀಗ್ತಾ ಇರೋದು, ಮತ್ತೆ ಇವತ್ತು ಯಶಸ್ಸಿಗೆ ತಾವೊಬ್ಬರೇ ಕಾರಣಕರ್ತರು ಅನ್ನೋ ಒಂದು ಇದರಲ್ಲಿದ್ದಾರಲ್ಲ, ಒಂದು ಸಣ್ಣ ಕೃತಜ್ಞತೆಯನ್ನು ಸಲ್ಲಿಸ್ಬೋದಾಗಿತ್ತಲ್ವಾ ಅನ್ನೋದು ಇಲ್ಲಿ ನಿರ್ಮಾಪಕರಾದಂತಹ ಗುರುಪ್ರಸಾದ್ ಅವರ ವಾದ ಮತ್ತು ರೈಟರ್ ಆಗಿರುವಂತಹ ರಾಘವೇಂದ್ರ ಅವರ ವಾದ ಆಗಿದೆ ನೋಡಿ. ನಿರ್ಮಾಪಕರಾದಂಥ ಗುರುಪ್ರಸಾದ್ ಮತ್ತು ರಾಘವೇಂದ್ರ ಅವರು ಈ ಸಿನಿಮಾದ ಅಂದರೆ ಲವ್ ಮಾಕ್ಟೇಲ್ 3 ಸಿನಿಮಾಗೆ ಸಂಬಂಧ ಇಲ್ಲ ಇವರು, ಬಟ್ ಆ ಕತೆ ಏನಿದೆಯಲ್ಲ ಸೊ ಇವ್ರದೇ ಆದಂಥ ಒಂದು ಬೇರೆ ಒಂದು ಸಿನಿಮಾಗೆ ಇವರು ಕಥೆಯನ್ನು ಬರೆದಿದ್ರು. ಆ ಕಥೆಯನ್ನು ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಒಪ್ಪಿಸಿದ್ರು ಇವ್ರ ಸಿನಿಮಾಗೆ ಅವ್ರ ನಾಯಕ ನಟನಾಗಿ ಆಯ್ಕೆ ಮಾಡ್ಕೊಳ್ಳಿಕ್ಕೆ. ಬಟ್ ಏನಂತಂದರೆ ರಿಜೆಕ್ಟ್ ಆಗಿರೋ ಕಾರಣಕ್ಕಾಗಿ ಆ ಒಂದು ಕಥೆಯಲ್ಲಿರುವಂಥ ಸನ್ನಿವೇಶವನ್ನು ಇಲ್ಲಿ ಲವ್ ಮಾಕ್ಟೇಲ್ 3ಯಲ್ಲಿ ಆ್ಯಡ್ ಮಾಡಿದ್ದಾರೆ ಅನ್ನೋದು ಇವರಿಬ್ಬರ ವಾದ. ಈಗ ಸದ್ಯಕ್ಕೀಗ ನೋಡಿ ಕೃಷ್ಣ ಮತ್ತು ಮಿಲನ ನಾಗರಾಜ್ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ ನಾವು ಕಥೆಯನ್ನು ಕದ್ದಿಲ್ಲ, ಅಂಥ ಭಾಗ್ಯನೂ ಕೂಡ ನಮಗಿಲ್ಲ, ಕತೆ ಕದ್ದು ನಾವು ಅದು ಸಿನಿಮಾ ಮಾಡಿ ಯಶಸ್ಸನ್ನು ಗಳಿಸ್ಬೇಕು ಅನ್ನೋವಂಥದ್ದು ಏನಿಲ್ಲ ನೋಡಿ. ಲವ್ ಮಾಕ್ಟೇಲ್ 1, 2 ನಾವೇ ಕತೆಗಳನ್ನು ಬರೆದಿದ್ದೀವಿ, ನಾವೇ ಸ್ವಂತವಾಗಿ ನಾವು ಕೆಲಸವನ್ನು ಮಾಡಿದ್ದೀವಿ, ಯಶಸ್ಸನ್ನು ಕಂಡಿದ್ದೀವಿ. ಸೊ ಈಗ ಮತ್ತೆ 3ನೇ ಯಶಸ್ಸು ನಮಗೆ ಸಿಗ್ತಾ ಇರೋ ಕಾರಣಕ್ಕಾಗಿ ಈ ರೀತಿಯಾಗಿ ವಿವಾದವನ್ನು ಮಾಡಿ ಪ್ರಚಾರ ಗಿಟ್ಟಿಸ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಅಥವಾ ಈಗ ಇಷ್ಟೊಂದು ಈ ಒಂದು ಸಿನಿಮಾ ಪ್ರಚಾರದಲ್ಲಿದೆ, ಯಶಸ್ಸಿನ ಹಂತದಲ್ಲಿದ್ದಾಗ ಸೊ ಇವರು ಯಾವುದೋ ಒಂದು ಕುಂಟ ನೆಪ ಮಾಡಿಕೊಂಡು ನಮಗೆ ದುಡ್ಡು ಕೇಳೋ ಒಂದು ಇದರಲ್ಲಿದ್ದಾರೆ ಅನ್ನೋ ರೀತಿಯಾಗಿ ಕೂಡ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲ, ಇವ್ರು ನನ್ನ ಫ್ರೆಂಡೇ ಅಲ್ಲ, ಇವ್ರು ನನಗೆ ಅಷ್ಟಾಗಿ ಇವ್ರ ಜೊತೆ ನಾನು ಕನೆಕ್ಟ್ ಇಲ್ಲ ಅಂತ ಹೇಳಿ ಕೃಷ್ಣ ಅವರು ಹೇಳಿದಾರಂತೆ. ಸೊ ಹಾಗಾಗಿ ಇಲ್ಲಿ ಗುರುಪ್ರಸಾದ್ ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ ಒಂದು ಕಾಲದಲ್ಲಿ ಚಾನ್ಸ್ ಕೊಡಪ್ಪ ಅಂತ ಹೇಳಿ ಕಾಲ್ ಮಾಡ್ತಿದ್ರಲ್ಲ, ಗಂಟೆಗಟ್ಟಲೆ ನನ್ನ ಜೊತೆ ಮಾತಾಡ್ತಾ ಇದ್ರಲ್ಲ, ಇದೇ ನೀವು ಲವ್ ಮಾಕ್ಟೇಲ್ 2 ಸಿನಿಮಾನ ಥಿಯೇಟರ್ನಿಂದ ತೆಗೆಯುವಂಥ ಸಮಯದಲ್ಲೂ ಸಹಿತ ಎಷ್ಟು ಭಯ ಬಿದ್ದು ನನ್ನ ಜೊತೆಗೆ ಎಷ್ಟು ಮಾತಾಡ್ತಾ ಇದ್ರಲ್ಲ ನೀವು, ಸೊ ಅದೆಲ್ಲ ಮರ್ತೋಗ್ಬಿಟ್ರಾ ನೀವು ಅಂತಲೂ ಕೂಡ ಗುರುಪ್ರಸಾದ್ ಇಲ್ಲಿ ಕೃಷ್ಣ ಅವರಿಗೆ ಚಾಟಿ ಬೀಸ್ತಾ ಇದ್ದಾರೆ. ಸೊ ಇಲ್ಲಿ ಇವರು ಕೂಡ ಅಷ್ಟೇ, ನಾವು ರೀಮೇಕ್ ಸಿನಿಮಾನ ನಾವು ಮಾಡಲ್ಲ, ನಮಗೆ ಅಂಥದ್ದು ಇದೂ ಇಲ್ಲ, ಆಮೇಲೆ ನಾವು ಸ್ವಂತ ಕಥೆಗಳನ್ನು ಹೆಣೆದೇ ನಾವು ಮಾಡ್ತಾ ಇರೋದು ಅನ್ನೋ ಒಂದು ಮಾತನ್ನು ಇವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅನ್ನೋದು ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಒಂದು ಮೆಸೇಜ್ ಅಂತೂ ಈ ಸದ್ಯಕ್ಕೀಗ ರವಾನೆ ಆಗ್ತಿರೋದೇನು ಅಂತಂದರೆ, ಯಾವೊಬ್ಬ ನಾಯಕ ಅಥವಾ ನಾಯಕಿಗೆ ಅಥವಾ ಸಿನಿಮಾದ ಭಾಗವಾಗಿರುವಂತಹ ಆರ್ಟಿಸ್ಟ್ಗಳಿಗೆ ಆ ಸಿನಿಮಾದ ಕಥೆಯನ್ನು ಹೇಳುವಾಗ ಒಂದು ಏನಾದ್ರೂ ಎವಿಡೆನ್ಸ್ಗಾಗಿ ಒಂದು ವಿಡಿಯೋನ ಮಾಡ್ಕೋಬೇಕು ಅಥವಾ ಒಂದು ರೆಕಾರ್ಡಿಂಗ್ ಮಾಡ್ಕೋಬೇಕು, ಇಲ್ಲ ಫೋಟೋನಾದರೂ ತೆಗೆದುಕೊಳ್ಬೇಕು ಅನ್ನೋದನ್ನು ಈಗ ಗುರುಪ್ರಸಾದ್ ಅವರಿಗೆ ಅರಿವಾಯಿತು ಅಂತ ಹೇಳ್ತಿದ್ದಾರೆ. ಇಲ್ಲ ಅಂತಂದರೆ ಇವ್ರು ನೋಡಿ ಒಪ್ಕೊಳ್ತಾನೆ ಇಲ್ಲ ನಾನು ಕಥೆನ ಹೇಳಿದ್ದನ್ನು, ಸೊ ಯಾವ ರೀತಿಯಾಗಿ ಸುಳ್ಳು ಹೇಳ್ತಾ ಇದ್ದಾರಲ್ಲ ಅಂತ ಇವರು ಮಾತಾಡ್ತಿದ್ದಾರೆ. ಬಟ್ ಈಗ ಏನಂತಂದರೆ ಡಾರ್ಲಿಂಗ್ ಕೃಷ್ಣ ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ
ಸಿನಿಮಾದ ಯಶಸ್ಸಿನ ಹಂತದಲ್ಲಿದ್ದಂತಹ ಈ ಸಮಯದಲ್ಲಿ ವಿವಾದ ಮಾಡಿ ನಮ್ಮ ಮಾನ ಮರ್ಯಾದೆನ ತೆಗಿತಾ ಇರೋ ಕಾರಣಕ್ಕಾಗಿ ಇವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸನ್ನು ಹಾಕ್ತೀನಿ ಅಂತ ಹೇಳಿ ಈಗ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನ ನಾಗರಾಜ್ ಅವ್ರು ಹೇಳ್ತಿದ್ದಾರೆ. ಕಾದ್ ನೋಡೋಣ ಏನಾಗುತ್ತೆ. ಇದು ಕೋರ್ಟ್ ಕಟಕಟೆನ ಏರಿದ ನಂತರ ಇಲ್ಲಿ ರಾಘವೇಂದ್ರ ಅವರು ಮತ್ತು ಗುರುಪ್ರಸಾದ್ ಅವರು ಇವ್ರಿಗೆ ಏನು ಎವಿಡೆನ್ಸನ್ನು ಕೊಡ್ತಾರೆ, ಹೆಂಗೆ ಕನ್ವಿನ್ಸ್ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಅವರು ಹೇಳ್ತಾರೆ ಆ ಸಿನಿಮಾದ ಕಥೆನ ಯಾರ್ಯಾರಿಗೂ ಅವ್ರು ಸೆಂಡ್ ಮಾಡಿದ್ರಲ್ಲ ಅದು ಡೇಟ್ಗಳನ್ನು ಮತ್ತು ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆಗೆ ಕಮ್ಯುನಿಕೇಟ್ ಮಾಡಿದ್ದು ಆ ಕತೆ ಅದೆಲ್ಲ ವಾಟ್ಸಪ್ ಚಾಟ್ಸ್ ಅವೆಲ್ಲ ಇರ್ತಾವಲ್ಲ ಅದನ್ನೆಲ್ಲ ತೋರಿಸ್ತೀನಿ ನಾನು ಅಂತಲೂ ಕೂಡ ಒಂದಷ್ಟು ವಿಡಿಯೋದಲ್ಲಿ ಅವ್ರು ಹೇಳಿದ್ದು. ಕಾದ್ ನೋಡೋಣ ಇದು ಎಲ್ಲಿ ಹೋಗಿ ತಲುಪುತ್ತೆ ಅಂತ ಹೇಳಿ. ನೋಡಿದ್ರೆ ನೀವು ಲವ್ ಮಾಕ್ಟೇಲ್ 3 ಸಿನಿಮಾ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಮಾಡಿ. ಕತೆ ಯಾರದೇ ಆಗಿರಲಿ ಜನಗಳಿಗೆ ಒಳ್ಳೆ ಮನೋರಂಜನೆ ಸಿಗ್ತಾ ಅಷ್ಟೇ ಎಲ್ಲರಿಗೂ ಬೇಕಾಗಿರೋದು. ಬಟ್ ಇಲ್ಲೇನಂತಂದರೆ ಮೂಲ ಬರಹಗಾರರಿಗೆ ಮೋಸ ಆಯಿತು ಅನ್ನೋದೇ ಇಲ್ಲಿ ವಿವಾದದ ಪ್ರಶ್ನೆ ಆಗಿರುವಂಥದ್ದು. ಕಾದ್ ನೋಡೋಣ ಇದಕ್ಕೆ ಡಾರ್ಲಿಂಗ್ ಕೃಷ್ಣ ಅವರು ಏನು ಸ್ಪಷ್ಟನೆ ಕೊಡ್ತಾರೆ ಮತ್ತು ಇವರಿಬ್ಬರು ಏನು ಕೊಡ್ತಾರೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಕೇಸ್ ಕೋರ್ಟ್ ಕಟಕಟೆ ಮೆಟ್ಟಿಲು ಏರಿದ ನಂತರ ಕೊನೆಯದಾಗಿ ಏನು ಆದೇಶ ಬರುತ್ತೆ ಅನ್ನೋದನ್ನು ಕಾದ್ ನೋಡೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.